ಉತ್ತಮ ಮನಸ್ಸು, ಐಶ್ವರ್ಯ ಮತ್ತು ಐಶ್ವರ್ಯನೂ ಸಿಗಲಿ, ಆರೋಗ್ಯನೇ ಸಿಗಲಿ. ಯಾಕಂತಂದ್ರೆ ಇವ್ರು ಮುಡುಬಿ ಸರ್ ಅವ್ರು ಐಶ್ವರ್ಯದ ಆಶೀರ್ವಾದ ಕೊಟ್ಟಿಲ್ಲ ಅಂತ ಮತ್ತೆ ಅಂತಾನು ವಾಪಸ್ ಫೋನ್ ಮಾಡ್ತಾನಂತ. ಅದಕ್ಕೆ ಐಶ್ವರ್ಯನೂ ತಗೋಪ್ಪ, ಐಶ್ವರ್ಯನೇ ಇರಲಿ ಮತ್ತು ಆರೋಗ್ಯನೇ ಇರಲಿ. ಎಲ್ಲಕ್ಕಿಂತ ಮುಖ್ಯವಾಗಿ ಇನ್ನೊಂದು ಬಹುಮುಖ್ಯವಾದಂಥದ್ದು ಮನಸ್ಸು ವಿಚಲಿತ ಮಾಡ್ಕೊಡ್ಬಾರ್ದು. ಅದು ಶ್ರೀಮಂತ ಆಗಬೇಕು. ಎಲ್ಲಕ್ಕಿಂತ ಶ್ರೀಮಂತ ಯಾವುದಂದ್ರೆ ಮನಸ್ಸು. ಬಹಳ ಸಮಚಿತ್ತದ ಭಾವ, ಸಮಾಧಾನಿಯಾಗಿರ್ಬೇಕು. ಅಕ್ಕನ ವಚನ ಗೊತ್ತದಲ್ಲ ನಿಮ್ಗೆಲ್ಲ, ಬಹಳ ಬೆಟ್ಟದ ಮೇಲೆ ಒಂದು ಸ್ವಲ್ಪ ಬೈದರೆ ಮಕ್ಕಳು ಊರ್ಲ್ ಹಾಕೋತಾವ. ಇದು ದುರ್ದೈವ. ಹೆಣ್ಮಕ್ಳಾಗ ಗಣಸ್ ಮಕ್ಳು ಊರ್ಲ್ ಹಾಕೋತಾವ. ಅತ್ತಿ ಸೊಸಿ ಬೆಟ್ಟದ ಮೇಲೊಂದು ಮನೆ ಮಾಡಿ ಮರಗಳಿಗೆ ಅಂಜಿದಳೆ ಅಂತಯ್ಯ, ಸಮುದ್ರದ ದಡೆಯಲ್ಲಿ ಒಂದು ಮನೆ ಮಾಡಿ ನರೆತರೆಗಳಿಗೆ ಅಂಜಿದಳೆ ಅಂತಯ್ಯ, ಸಂತೆಯೊಳಗೊಂದು ಮನೆ ಮಾಡಿ ಶಬ್ದಕ್ಕೆ ನಾಚಿದಳೆ ಅಂತಯ್ಯ. ಲೋಕದೊಳಗ ಹುಟ್ಟಿರದ ಬಳಿಕ ಸ್ತುತಿನಿಂದಗಳು ಬಂದರು, ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರ್ಬೇಕು ಅಂತ ಅಕ್ಕ ಹೇಳ್ತಾವ. ಅಕ್ಕ ಮೊದಲ ಕನ್ನಡದ ಮೊದಲ ಕವಿಯತ್ರಿ.